ರಾಜ್ಯ ಬಿಜೆಪಿಯ ಕೆಲ ನಾಯಕರು ಒಂಥರ ವಿಚಿತ್ರ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ ಈ ಲೋಕಸಭಾ ಎಲೆಕ್ಷನ್ನಲ್ಲಿ. ಸಿಡಿದೇಳೋ ಹಾಗೂ ಇಲ್ಲ, ಸೈಲೆಂಟ್ ಆಗಿ ಇರೋ ಹಾಗೂ ಇಲ್ಲ ಅನ್ನೋ ವಿಚಿತ್ರ ಸಿಚುವೇಶನ್ನು ಬಿಜೆಪಿಯ ಕೆಲ ನಾಯಕರು. ಅಸಮಾಧಾನಗೊಂಡಂತ ಬಿಜೆಪಿಯ ನಾಯಕರಿಗೆ ಬಿಜೆಪಿ ವರಿಷ್ಠರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬೇಸರಗೊಂಡಂತ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಟಕ್ಕರ್ ಕೊಟ್ಟಿದೆ. ನಿಮ್ಮ ರಾಜಕೀಯ ಕರ್ಮಭೂಮಿ ಅದನ್ನು ತೊರೆದು ಬೇರೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಅಂದ್ರೆ ಇವರ ಉಪಸ್ಥಿತಿಗಿಂತ ಅನುಪಸ್ಥಿತಿಯೇ ಬೆಟರು ಅನ್ನುವಂಥ ನಿರ್ಧಾರನ? ರವಿ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಈಗ ಓಕೆ. ಎಸ್, ಅಂದ್ರೆ ಈಗ ಪ್ರತಾಪ್ ಸಿಂಹ ಇರ್ಬೋದು, ಪ್ರೀತಮ್ ಗೌಡ ಇರ್ಬೋದು, ಸ್ವಕ್ಷೇತ್ರದಲ್ಲಿ ಅವರ ಉಪಸ್ಥಿತಿಗಿಂತ ಅನುಪಸ್ಥಿತಿಯೇ ಒಳ್ಳೆಯದು ಅನ್ನುವಂಥ ನಿರ್ಧಾರನ ಹೈಕಮಾಂಡ್ ಇದ್ದು. ರಕ್ಷತ್, ಖಂಡಿತವಾಗ್ಲೂ ಬಿಜೆಪಿ ನಾಯಕರುಗಳಿಗೆ ಬಿಜೆಪಿ ವರಿಷ್ಠರು ಈಗ ಟಕ್ಕರನ್ನ ಕೊಡ್ತಾ ಇರೋದು, ತಮ್ಮ ಕರ್ಮಭೂಮಿಗಳಲ್ಲಿ ರಾಜಕಾರಣವನ್ನ ಮಾಡಬೇಡಿ, ನೀವು ಬೇರೆ ಕ್ಷೇತ್ರಗಳಲ್ಲಿ ಈಗ ರಾಜಕಾರಣವನ್ನ ಮಾಡಿ ಅಂತ ಹೇಳಿ ಈಗ ಸಂಸದ ಪ್ರತಾಪ ಸಿಂಹ ಅವರಿಗೆ ಒಂದೆಡೆ ಆದ್ರೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರಿಗೆ ಈಗ ಟಕ್ಕರನ್ನು ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತನ್ನದೇ ಪ್ರಭಾವ ಹಾಗೂ ಚಾಪನ್ನ ಹೊಂದಿದಂತಹ ಪ್ರತಾಪ ಸಿಂಹ ಅವರು ಸದ್ಯ ಈಗ ಉಡುಪಿ, ಮಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ. ಮತ್ತೊಂದೆಡೆ ಪ್ರೀತಮ್ ಗೌಡ ಅವರನ್ನ ಮೈಸೂರು ಮತ್ತು ಚಾಮರಾಜನಗರದ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ. ಅವರಿಬ್ಬರು ಕೂಡ ಬೇರೆ ಬೇರೆ ಭಾಗದಲ್ಲಿ ಈಗ ಪ್ರಚಾರವನ್ನ ಮಾಡ್ತಿರೋದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ, ಒಂದು ಆಯಾ ಕ್ಷೇತ್ರದಲ್ಲೇ ಅವರಿಬ್ರು ಇದ್ರೆ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಕಾರಣ, ಸಂಸದ ಪ್ರತಾಪ ಸಿಂಹ ಅವರು ಮೈಸೂರು ಕೊಡಗು ಭಾಗದಲ್ಲಿ ಪ್ರಚಾರಕ್ಕೆ ಹೋದ್ರೆ ಅವರಿಗೆ ಅಂದ್ರೆ ಬಿಜೆಪಿಯ ಅಭ್ಯರ್ಥಿಗೆ ಒಂದಷ್ಟು ಹಿನ್ನಡೆ ಆಗ್ಬಹುದು. ಅದಕ್ಕೆ ಪ್ರಮುಖವಾದ ಕಾರಣ ಅವರು ನೀಡುವಂತಹ ಸ್ಟೇಟ್ಮೆಂಟ್ಗಳಾಗ್ಬೋದು, ಅಥವಾ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಜನಗಳು ಅವರನ್ನ ರಿಸೀವ್ ಮಾಡಿಕೊಳ್ಳುವಂತಹ ರೀತಿ ನೀತಿಗಳಾಗ್ಬೋದು ಅನ್ನೋದು ಲೆಕ್ಕಾಚಾರ. ಮತ್ತೊಂದೆಡೆ ಹಾಸನದಲ್ಲಿ ಇದ್ರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಅವರಿಗೆ ಪೆಟ್ಟಾಗಬಹುದು ಅನ್ನೋ ಕಾರಣಕ್ಕಾಗಿ ಸದ್ಯ ಈಗ ಪ್ರೀತಮ್ ಗೌಡ ಅವರನ್ನ ಕಳಿಸಲಾಗಿದೆ. ಆ ಕಾರಣಕ್ಕೆ ಪ್ರೀತಮ್ ಗೌಡ ಅವರು ಮೈಸೂರು ಮತ್ತು ಚಾಮರಾಜನಗರದ ಉಸ್ತುವಾರಿಯನ್ನು ಹೊತ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಪ್ರಚಾರವನ್ನು ನಡೆಸ್ತಿದ್ದಾರೆ. ಇದು ಬಿಜೆಪಿಯ ಒಂದು ಮಾಸ್ಟರ್ ಪ್ಲಾನ್ ಹಾಗೂ ಸ್ಟ್ರೋಕ್ ಅಂತಾನೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರಿಬ್ರು ಅದೇ ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಎಡವಟ್ಟುಗಳಾಗ್ತವೆ. ಅಲ್ಲಿ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ JDS ಕಾರ್ಯಕರ್ತರು ಅಥವಾ ಬಿಜೆಪಿ ಕಾರ್ಯಕರ್ತರ ನಡುವೆ ಮುಸುಕಿನ ಗುದ್ದಾಟ ಆರಂಭ ಆಗ್ಬೋದು. ಇನ್ನು ಮೈಸೂರು ಭಾಗದಲ್ಲಿ ನೋಡಿದಾಗ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿಸಿದ್ರು ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರ ಪರವಾಗಿ ಒಂದಷ್ಟು ಮಂದಿ ಮಾತನಾಡ್ಬೋದು, ಅಥವಾ ಪ್ರತಾಪ್ ಸಿಂಹ ಅವರ ಎಕ್ಸಾಗರೇಟ್ ಆಗಿ ಅವರು ಏನಾದರೂ ಕೂಡ ಸ್ಟೇಟ್ಮೆಂಟ್ ಅನ್ನು ನೀಡಬಹುದು, ಅದು ಅಭ್ಯರ್ಥಿಗಳಿಗೆ ಡ್ಯಾಮೇಜ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಈಗ ಇಬ್ಬರು ನಾಯಕರುಗಳನ್ನ ಬೇರೆ ಬೇರೆ ಕ್ಷೇತ್ರಕ್ಕೆ ಕಳಿಸಿದ್ದಾರೆ. ಇಬ್ಬರೂ ಕೂಡ ಪ್ರಭಾವಿ ನಾಯಕರುಗಳೇ, ಚಾರ್ಮ್ ಇರುವಂತ ನಾಯಕರುಗಳೇ, ಬಿಜೆಪಿ ಪಕ್ಷಕ್ಕೆ ಅನುಕೂಲ ತಂದು ಕೊಡುವಂತ ನಾಯಕರುಗಳೇ. ಆದ್ರೆ ಆಯಾ ಕ್ಷೇತ್ರದಲ್ಲೇ ಅವರಿದ್ರೆ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಬಿಜೆಪಿ ವರಿಷ್ಠರ ಲೆಕ್ಕಾಚಾರ. ಹಾಗಾಗಿ ಅವರಿಬ್ಬರನ್ನು ಕೂಡ ಬೇರೆ ಬೇರೆ ಕ್ಷೇತ್ರಕ್ಕೆ ಬಿಡುವ ಮೂಲಕ ಬಿಜೆಪಿ ಹೊಸದೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.